ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಬೆಳಿಗ್ಗೆನೇ ಎಷ್ಟು ಚೆನ್ನಾಗಿದೆ ವೆದರು. ಇದು ನಮ್ಮ ಮನೆಯಲ್ಲಿ ಪುಟ್ಟ ಗಿಡದಲ್ಲಿ ಪುಟ್ಟ ಹೂಗಳು ಬಂದಿರುವಂತಹದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಹಾಗೆಯೇ ಎಂದಿನಂತೆ ಈ ಬೆಕ್ಕುಗೆ ಹಾಲಾಕಿ ಕೊಟ್ಟಿದ್ದೀನಿ. ಇನ್ನೊಂದು ಬೆಕ್ಕು ಇನ್ನೂ ಬಂದಿಲ್ಲ, ಇದು ಮಾತ್ರ ಬಂದು ಕುಡಿತಾ ಇದೆ. ಯಾವುದನ್ನ ಮರ್ತರೂ ಈ ಬೆಕ್ಕುಗೆ ಊಟ ಹಾಕೋದನ್ನ ಮಾತ್ರ ಮರೆಯೋಕ್ಕಾಗಲ್ಲ. ಯಾಕಂದರೆ ಎಲ್ಲಿಗೂ ಓಡಾಡೋದಕ್ಕೂ ಬಿಡೋದಿಲ್ಲ, ಕಾಲತ್ರ ಬಂದು ಸುತ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಫಸ್ಟು ನಾವು ಮಾಡೋ ಕೆಲಸನೇ ಬೆಳಿಗ್ಗೆ ಎದ್ದ ತಕ್ಷಣ ಅವುಗಳ ಸೌಂಡು ಕೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಹಾಲು ಕೊಟ್ಬಿಟ್ರೆ ಪಾಪ ಹೊಟ್ಟೆ ತುಂಬ ಕುಡ್ಕೊಂಡು ಒಂದು ಕಡೆ ಸೋಫಾ ಗಿಫಾದಲ್ಲಿ ಹೋಗಿ ಮಲ್ಕೊಳ್ತವೆ. ಹಾಗೆಯೇ ಇವತ್ತು ಕುಸ್ಮಂದು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇದೆ ಮಮ್ಮಿ, ಇವತ್ತೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಬನ್ನಿ, ನನ್ನ ಕೆಲಂತೂ ಆಯ್ತಿಲ್ಲ ಅಂತ ಕರೆದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಅವಳಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಅದೇನೋ ಮಾಡ್ಕೊಳ್ತಾ ಇದ್ದಾಳೆ. ಒಂದು ಶೀಟ್ಗೆ ಹಾವು ಮತ್ತು ಕಪ್ಪೆ, ಚಿಟ್ಟೆ, ಅದೇನೇನೋ ಸೂರ್ಯಂತ್ರ ಎಲ್ಲ ಬಿಡಿಸೋದು ಈ ರೀತಿ ಎಲ್ಲ ಮಾಡಿಕೊಡಿ ಅಂತ ಹೇಳ್ಕೊಡ್ತಿದ್ಲು. ಸ್ವಲ್ಪ ಡ್ರಾಯಿಂಗ್ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಹಾವು ಮತ್ತು ಕಪ್ಪೆ, ಚಿಟ್ಟೆ ಮತ್ತು ಇನ್ನೊಂದೇನು ಗರುಡ ಇಷ್ಟನ್ನು ಕೂಡ ಕಟ್ ಮಾಡಿಕೊಟ್ಟೆ. ಇನ್ನು ಸೂರ್ಯಂದು ಗಿಡದ್ದೆಲ್ಲ ಅವಳೇ ಕಟ್ ಮಾಡಿಕೊಂಡ್ಳು. ಸರಿ ಅಂತ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾದಮೇಲೆ ತಿಂಡಿಗೆ ನಾನು ಸರಿ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡೋದಕ್ಕೆ ಅಂದ್ಕೊಂಡು ಬಂದೆ. ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನು ಕೂಡ ಮಾಡಿದ್ದೀನಿ. ನೋಡಿ, ಫೈನಲಿ ಈ ರೀತಿ ಬಂದಿದೆ. ಈ ರೀತಿ ಎಲ್ಲ ಈ ಗರುಡ, ಹಾವು, ಕಪ್ಪೆ, ಚಿಟ್ಟೆ ಇಷ್ಟನ್ನು ಕಟ್ ಮಾಡ್ಕೊಟ್ಟಿದ್ದೀನಿ. ಅವಳು ಮೋಡಗಳು ಮತ್ತು ಸೂರ್ಯ ಈ ರೀತಿ ಎಲ್ಲ ಅವಳೇ ಕಟ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾಳೆ. ಚೆನ್ನಾಗಿ ಬಂದಿದೆ ಅಲ್ವಾ? ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪ್ರಾಜೆಕ್ಟ್ ವರ್ಕು. ನನಗೂ ಕೂಡ ಖುಷಿ ಆಯಿತು ನೋಡಿದ ಮೇಲೆ. ನಿಮಗೆ ಅನಿಸ್ತು ಈ ಪ್ರಾಜೆಕ್ಟ್ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ತಿಂಡಿಗೆ ನಾನು ಬೇಗ ಚಪಾತಿನ ಕಲಸಿಟ್ಟು ಹಾಕ್ಕೊಡ್ತಾ ಇದ್ದೀನಿ. ಅವಳಿಗೆ ಲಂಚ್ ಬಾಕ್ಸ್ಗೆ ಆಗೋ ಅಷ್ಟು ಚಪಾತಿನ ಹಾಕ್ಕೊಳ್ತಾ ಇದ್ದಾಳೆ. ಟೊಮೊಟೊ ಗೊಜ್ಜನ್ನ ಫಸ್ಟ್ ಮಾಡಿ ಆಮೇಲೆ ಚಪಾತಿನ ನಾನು ಒತ್ಕೊಡ್ತಾ ಇದ್ದೀನಿ. ಅವಳು ಹಾಕ್ಕೊಂಡು ಬಾಕ್ಸ್ಗೆಲ್ಲ ಹಾಕ್ಕೊಳ್ತಾ ಇದ್ದಾಳೆ. ಎಂತ ನಮ್ಮ ಯಜಮಾನ್ರು ಹೋಗ್ತಿದ್ರಲ್ಲ ಕೆಲಸಕ್ಕೆ, ಹಾಗೆ ನಾನು ಬರ್ತೀನಿ ಕಣಪ್ಪ, ನನ್ನನ್ನು ಒಟ್ಟಿಗೆ ಬಿಟ್ಕೊಟ್ಬಿಡು, ನಾನು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದೇನೇನು ಮಾಡ್ಕೊಂಡಿದ್ಲು ಅದೆಲ್ಲನೂ ತಗೊಂಡು ಜೊತೆಲೇ ಹೊರಟ್ಲು. ಮಂಜುದು ಸ್ವಲ್ಪ ಲೇಟಾಗಿ ಹೋಗ್ಬೇಕು ಇವತ್ತು, ಈಗೆಲ್ಲ ಟೆಸ್ಟ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವನು 10 ಗಂಟೆಗೆ ಹೊರಡೋದು ಅಂತ ಅಂದ್ಬಿಟ್ಟು ಇನ್ನೂ ಮಲಗಿದ್ದಾನೆ. ಅವನು ಇನ್ನೂ ಎದ್ದಿಲ್ಲ. ಇವಳದೆಲ್ಲ ರೆಡಿ ಆಯಿತು. ಈಗ ಅವಳೇ ಹಾಕ್ಕೊಂಡು ನನ್ನ ಹಸ್ಬೆಂಡು ಕೂಡ ತಿಂಡಿ ತಿಂದ್ಕೊಂಡು ಹೊರಡ್ತಾ ಇದ್ದಾರೆ. ಒಂದೊಂದು ದಿನ ಖಾಲಿ ಬಸ್ಸು, ಖಾಲಿ ಅಂದರೆ ಸ್ವಲ್ಪ ನಿಂತ್ಕೊಳ್ಳುವಷ್ಟಾದರೂ ಸಿಗ್ತವೆ. ಇನ್ನು ಕೆಲವು ದಿನ ಅಷ್ಟು ಸಿಗಲ್ಲ, ಅಷ್ಟು ರಶ್ಶು ಇರ್ತವೆ ಬಸ್ಗಳಲ್ಲಿ. ಅದಕ್ಕೆ ಅವಳು ಬಸ್ಸಲ್ಲಿ ಹೋಗೋದಕ್ಕೆ ಹಿಂಜರಿತಾಳೆ. ಈ ಫ್ರೀ ಬಸ್ ಯಾವಾಗ ಮುಗೀತು ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ಅವಳಿಗೆ ಕಾಲೇಜ್ಗೆ ಹೋಗೋದು ಬರೋದು ಒಂದು ಹಿಂಸೆ ಆಗಿಬಿಟ್ಟಿದೆ. ಆ ಕಡೆಯಿಂದ ಬಸ್ ಅಂತೂ ಒಂದು ಸಿಗಲ್ಲ. ಸಿಕ್ಕಿದ್ರೂ ಅಲ್ಲೇ ಡೋರ್ ಹತ್ರನೇ ನ್ಯಾತಾಕೊಂಡೆಲ್ಲ ನಿಂತಿರ್ತಾರಂತೆ. ಇನ್ನು ಅಲ್ಲಿ ಇವಳು ಹೆಂಗೆ ಬರೋಕ್ಕಾಗುತ್ತೆ? ಅದಕ್ಕೆ ಅವಳಿಗೆ ಟೆನ್ಷನ್ ಆಗಿಬಿಟ್ಟಿದೆ ಕಾಲೇಜ್ಗೆ ಹೋಗೋದಕ್ಕೆ ಬರೋದಕ್ಕೆ. ಅದಕ್ಕೆ ಒಂದೊಂದು ಸಲ ಈ ರೀತಿ ಅವ್ರ ಅಪ್ಪನ ಜೊತೆ ಬಿಡಿಸ್ಕೊಳ್ತಾಳೆ. ಈ ಫ್ರೀ ಬಸ್ ಆದಾಗಲಿಂದ ಕಾಲೇಜ್ಗೆ ಹೋಗೋ ಮಕ್ಳಿಗಂತೂ ತುಂಬ ಅಂದರೆ ತುಂಬ ಹಿಂಸೆ ಆಗಿಬಿಟ್ಟಿದೆ ಪಾಪ. ನೋಡಿದ್ರೇ ಹೊಟ್ಟೆ ಉರಿಯುತ್ತೆ. ಅಷ್ಟೊಂದು ಮಕ್ಕಳು ಬಸ್ಗೋಸ್ಕರ ಕಾಯ್ಕೊಂಡು ಅವ್ರು ಪರದಾಡ್ಕೊಂಡು ಹೋಗೋದನ್ನೆಲ್ಲ ನಮಗೆ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಸ್ವಲ್ಪ ಜನಗಳು ಅರ್ಥ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಒಳ್ಳೆಯದು ಪಾಪ. ಈ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆಯೇ ಚೆರಿ ಸ್ವಲ್ಪ ರೀಲ್ಸ್ ಮಾಡ್ತಾಯಿದ್ಲು, ಅದನ್ನು ಹಾಗೆ ಈ ವಿಡಿಯೋ ಮಾಡಿಕೊಂಡೆ. ರಾಧಾ ವಿಡಿಯೋ ಮಾಡ್ತಾಯಿದ್ಲು. ಚೆರಿಗೆ ಇವತ್ತು ಸ್ಕೂಲ್ ಇಲ್ಲ, ಸೊ ಹಾಗಾಗಿ ಅದಕ್ಕೋಸ್ಕರ ರೀಲ್ಸ್ ಮಾಡ್ತಾಯಿದ್ದಾಳೆ. ನಾವು ಕೂಡ ತಿಂಡಿ ತಿಂದ್ಕೊಂಡು ಈ ರೀತಿ ಸ್ವಲ್ಪ ಕಾಲ ಕಳೀತಾ ಇದ್ವಿ. ಚೆರಿ ರೀಲ್ಸ್ ಮಾಡ್ತಾ ಇದ್ಲಲ್ಲ, ಅದನ್ನು ನೋಡಿಕೊಂಡು ಟೀ ಕುಡ್ಕೊಂಡು ಕೂತಿದ್ದೀವಿ ಸ್ವಲ್ಪ ಹೊತ್ತು. ಇದಾಗಿತ್ತು ಇವತ್ತಿನ ದಿನ ನನ್ನ ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.